ಹಾಯ್. ಓಕೆ, ಎಲ್ಲ ಒಂದು ನರ್ಸಿಂಗ್ ಸ್ಟೂಡೆಂಟ್ಗೆ. ಸೊ ಯಾರೆಲ್ಲ ಇವಾಗ ಫೈನಲ್ ಇಯರ್ ಇರ್ತಿರೋ, ಸೊ ಯಾರಾದರೂ ಆಗಿರಲಿ ನೀವು. ಫಾರ್ ಎಕ್ಸಾಂಪಲ್ ಈಗ ಈ ಒಂದು ವಿಡಿಯೋ ಜಾಸ್ತಿ ನೋಡೋರು ಯಾರಪ್ಪ ಅಂತಂದರೆ JNM ನರ್ಸಿಂಗ್ ಸ್ಟೂಡೆಂಟು ಮತ್ತು BS ನರ್ಸಿಂಗ್ ಈಗ 7th ಸೆಮ್ ಎಕ್ಸಾಮ್ ಮುಗಿಸ್ಕೊಂಡಿದ್ದೀರ ಈ ಒಂದು ಸ್ಟೂಡೆಂಟ್ ನೋಡ್ತಿರೋ ಸದ್ಯಕ್ಕೆ. ಸೊ ಯಾಕೆ ನಿಮಗೆ ಸ್ಪೆಸಿಫಿಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಿದ್ದೇನೆ ಅಂತಂದರೆ, ಸೊ ನಮ್ಮ ನರ್ಸಿಂಗ್ ಹುಡುಗರು ಕೂಡ ಸೊ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಅವಾಗ ಹೋಗಿ ಹೇಳ್ತಾ ಇರ್ತೀನಿ. ಸೊ ಇದನ್ನ ಟೈಪ್ ಮಾಡಲಿಕ್ಕೆ ಭಾಳಷ್ಟು ಟೈಮ್ ತೊಗೊಳ್ತಂತ ಹೇಳ್ತಾ ಇದ್ದೀನಿ. ಸೊ ಇನ್ಫಾರ್ಮೇಷನ್ ಮೀನ್ಸ್ ಬಂದುಬಿಟ್ಟು ಈಗ ಫೈನಲ್ ಇಯರ್ ಇದ್ದವ್ರಿಗೆ KNC ಅಂತಂದು ಈಗಲೇ ಗೊತ್ತಿದೆ. ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಗೆ ಎಲ್ಲರೂ ಕೂಡ KNC ಮಸ್ಟ್. ನೀವು ಏನಾದರೂ ಒಂದು ನರ್ಸಿಂಗ್ ಮುಗಿಸ್ಕೊಂಡು JNM ಆದ್ರೂ ಮುಗಿಸ್ಕೋರಿ ಅಥವಾ BSc ಮುಗಿಸ್ಕೊಂಡಿರ ಅಂತಂದರೆ KNC ಇರಲೇಬೇಕು. ಸೊ KNC ಇಲ್ಲದೆ ನೀವು ಏನೇ ಮಾಡಿ, ಓಕೆ, ನೀವು ಗೌರ್ಮೆಂಟ್ ಎಕ್ಸಾಮ್ಸ್ ಆದರೂ ಹೋಗಿ ಅಥವಾ ಪ್ರೈವೇಟಲ್ಲಿ ಹೋಗಿ ಜಾಬ್ ಆದರೂ ಮಾಡಿರಿ ಅಥವಾ ಎಲ್ಲಾದರೂ ಹೋಗಿ ಸ್ಟಾಫ್ ನರ್ಸ್ ಆಗಿನೋ ಅಥವಾ ಅಟ್ಲೀಸ್ಟ್ ಎಲ್ಲಾದರೂ ಹೋಗಿ ನೀವು ಟೀಚ್ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಭಾಳ ಇಂಪಾರ್ಟೆನ್ಸು KNC ಬೇಕಾಗ್ತದೆ. ಓಕೆ, ಸೊ ಹಂಗಾಗಿ KNC ನಿಮ್ಗೆ ಆಳೆ ಗೊತ್ತಾಗಿರ್ತದೆ, ಯಾಕಂದರೆ ನಿಮ್ಮೊಂದು ಸೀನಿಯರ್ಸ್ ಎಲ್ಲರೂ ಕೂಡ ನೋಡಿರ್ತಾರೆ. ಸೊ ಹಂಗಾಗಿಬಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಈಗಲೇ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ಮುಂದೆ ಹುಡುಗರು ವೇಟ್ ಮಾಡಬಾರ್ದು, ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋಕ್ಕೆ ಇವಾಗಲೇ ಮಾಡ್ತಾ ಇರೋದು. ಸೊ ಸ್ಪೆಷಲಿ ಯಾರಿಗಪ್ಪ ಅಂತಂದರೆ BS ನರ್ಸಿಂಗ್ ಸ್ಟೂಡೆಂಟ್ಗೆ ಹೇಳ್ತಾ ಇದ್ದೀನಿ. ಸರಿ, ನೀವು ಫೈನಲ್ ಇಯರ್ ಇದ್ದೀರಾ. ಸೊ ಇನ್ನೂ ಕೂಡ ಕೆಲವೊಂದಿಷ್ಟು ತಿಂಗಳ ಕಾಲ ಇರ್ತೀರಾ. ಸೊ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಕೂಡ ಒಂದು 4 to 5 months ಆದರೂ ಇದ್ದೇ ಇರ್ತಾರೆ. ಸೊ ಇವಾಗಲೇ ಕೆಲವೊಂದಿಷ್ಟು ಕೆಲಸನ ಅಥವಾ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋರಿ. ಆಮೇಲೆ ನಿಮ್ಮ KNCಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋಲ್ಲ, ಈಸಿಯಾಗಿ ಬೇಗ ಆಗುತ್ತೆ. ಸೊ ಯಾರೆಲ್ಲ ಬೇಗ ಆಗುತ್ತೆ, ಕೆಲವೊಂದಿಷ್ಟು ಆಪರ್ಚುನಿಟಿ ಕೂಡ ಇದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಕೂಡ ಬರೀಬೇಕು ಅಂದ್ಕೊಂಡಿರ್ತಾರೆ ಎಷ್ಟು ಹುಡುಗರು. ಸೊ ಅಂಥದ್ರಲ್ಲಿ ಏನೇನೆಲ್ಲ ಬರ್ತದಂದ್ರೆ, ಈಗ ಸೆಪ್ಟೆಂಬರಲ್ಲಿ ಎಕ್ಸಾಮ್ ನಡೀತಕ್ಕಂಥದ್ದಂತೂ ನೀವು ನಾರ್ಸೆಟ್ 11 ಬರೆಯಲ್ಲ. ಸೊ ಬಟ್ ನೀವು ಮುಂದೆ ಬರ್ತಕ್ಕಂಥದ್ದು ಅಂದರೆ ಮಾರ್ಚ್ ಆರ್ ಏಪ್ರಿಲ್ ಬರ್ತಕ್ಕಂಥದ್ದು ನಾರ್ಸೆಟ್ 12 ಆರ್ 13 ಕೂಡ ಡೇಟು 13 ಕೂಡ ನಾರ್ಸೆಟ್ ಇದೆ. ಆ್ಯಂಡ್ KEದವರು ಕೂಡ ಎಕ್ಸಾಮ್ ನಮ್ಮ ಕರ್ನಾಟಕದಲ್ಲಿ ಹುಡುಗರು ಏನಂತಂದರೆ KE ಎಕ್ಸಾಮ್ಸ್ ಕೂಡ ನಿಮ್ಮದು ಜಾನ್ವರಿ ಈ ರೇಂಜಿಗೆ ಕರಿಬೋದು, ಡಿಸೆಂಬರ್ ಜಾನ್ವರಿ ಅಷ್ಟೊತ್ತಿಗೆ ನೀವೇನಾದರೂ ಅಂದರೆ ನೀವು ಏನಾದರೂ ಔಟ್ಪುಟ್ ಆಗಿತ್ತು ಅಂದರೆ ಇಮ್ಮಿಡಿಯೇಟ್ KNC ಆಯ್ತು ಅಂತಂದರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಹಂಗಾಗಿ KNCಗೋಸ್ಕರನೇ ವೀಡಿಯೋ ಮಾಡ್ತಿರೋದು. ಸರಿ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು KNCಗೆ, ಅದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದಾವೆ. ಇದು ಬರೀ ಡಾಕ್ಯುಮೆಂಟ್ ಇದ್ದರೆ ನಡೆಯಲ್ಲ, ಅದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದ್ದಾವೆ. ಸೊ ನೀವು ಏನಾದರೂ ಈ ಜಸ್ಟ್ ಔಟ್ಪುಟ್ ಆಗ್ತಿದೆ ಅಂತಂದರೆ ಇಮ್ಮಿಡಿಯೇಟ್ ಒಂದು ಕೆಲಸ ಮಾಡಬೇಕು. ನೀವು 8th ಸೆಮಿಸ್ಟರ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತೀರಾ. ಓಕೆ, ಅದಾದ ತಕ್ಷಣ ನಿಮ್ದು ಅದನ್ನು ಕೂಡ ರಿಸಲ್ಟ್ ಬರ್ತದೆ. ಓಕೆ, ಕಂಪ್ಲೀಟ್ 8th ಸೆಮಿಸ್ಟರ್ ಮುಗೀತು, ನಿಮ್ಮ BS ನರ್ಸಿಂಗು ರಿಸಲ್ಟ್ ಬಂತು ಅಂತಂದರೆ ನೆಕ್ಸ್ಟ್ ಡೇನೇ ಏನು ಮಾಡಿರಿ ಎಲ್ಲರೂ ಕೂಡ. ಓಕೆ, ರಿಸಲ್ಟ್ ಬಂದ ನೆಕ್ಸ್ಟ್ ಡೇನೇ ಅಥವಾ ಅವತ್ತೇ ಏನು ಮಾಡಿ, ಆದಷ್ಟು ನಿಮಗೆ ಗೊತ್ತಿದೆ ನಮ್ಮ KNCದಲ್ಲಿ ಒಂದು ಇದೆ PDC ಅಂತಂದಿದೆ, ಪ್ರೊಫೆಷ್ನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತಂದು ಮೊದಲು ಅಪ್ಲೈ ಮಾಡಿ. ಸೊ PDC ಅಪ್ಲೈ ಮಾಡದೆ ನೀವೇನಾದರೂ KNC ಅಪ್ಲೈ ಮಾಡಲಿಕ್ಕೆ ಹೋಗ್ತೀರಾ ಅಂತಂದರೆ ಬರಲ್ಲ. ಈವನ್ JNM ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡ್ಬೋದು, ಬಟ್ ಅದು ನಾಟ್ ವ್ಯಾಲಿಡ್ ಅಂತಾರಲ್ಲ ಆ ರೀತಿ. ಅದು ನೀವು ಅಪ್ಲೈ ಮಾಡಿದ್ರು ಕೂಡ ಅದು ಅಪ್ರೂವಲ್ ಆಗಲ್ಲ, ಯಾಕಂದರೆ ನೀವು ಅದು ನಿಮ್ಮ ಡಿಗ್ರಿದು ಏನು ಕೂಡ ತೋರಿಸೋದೇ ಇಲ್ಲ. PDC ಬರಲೇಬೇಕು. ಈವನ್ ನಿಮ್ಮ JNM ಸ್ಟೂಡೆಂಟ್ ಕೂಡ PDC ಇದೆ. ನೀವು ಕಂಪ್ಲೀಟಾಗಿ ಇಂಟರ್ನ್ಶಿಪ್ ಮುಗಿಸೋಡಿತ್ತು ಅಂತಂದರೆ ನಿಮಗೆ PDC ಬರ್ತದೆ. ಸೊ ನಿಮ್ಗೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ನಿಮಗೆ ಕಾಲೇಜ್ ಕಡೆಯಿಂದ ಕೊಟ್ಟಿದ್ದಂದರೆ PDC ನಿಮ್ದು ಏನಾಗ್ತದೆ ಅದನ್ನು ಕೂಡ ತೋರಿಸುತ್ತೆ. ಅದು ಎಲ್ಲಿ ಏನು ಹೆಂಗನ್ನು ಕೂಡ ನಾನು ಎಲ್ಲನೂ ಕೂಡ ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತಾ ಇರ್ತೀನಿ ಅಂತ ವರಿ ಮಾಡ್ಕೊಬೇಡಿ. ಸೊ ಇವಾಗ ಏನು ಮಾತಾಡ್ಲಿಕ್ಕೆ ಬಂದೆ ಅಂತಂದರೆ, ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು. ಮಸ್ಟ್ ಆ್ಯಂಡ್ ಶುಡ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಓಕೆ, SSLC ಮಾರ್ಕ್ಸ್ ಕಾರ್ಡ್ ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್. ಓಕೆ, 4 ಇನ್ನೊಂದು ಟೈಮ್ ಬರೀತೀವಿ ನೋಡ್ಬೇಕಾದ್ರೆ. ಸೊ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಅಂತಲ್ಲ, ಇದ್ರ ಜೊತೆಗೆ ಇನ್ನೂ ಕೂಡ ಮಸ್ಟ್ ಅಂತಲ್ಲ ಇರಲೇಬೇಕು. ಆಧಾರ್ ಕಾರ್ಡು, ಓಕೆ, ಪಾನ್ ಕಾರ್ಡು, ಓಕೆ, SSLC ಮಾರ್ಕ್ಸ್ ಕಾರ್ಡ್, ಓಕೆ, SSLC ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಅದೇ ರೀತಿಯಾಗಿ PUC ಮಾರ್ಕ್ಸ್ ಕಾರ್ಡು. ಸೊ ಇದು ಯಾವ ರೀತಿ ಇರಬೇಕು ಕಂಡೀಷನ್ನು, ಈ ಆಧಾರ್ ಕಾರ್ಡು ಆ್ಯಂಡ್ ಪಾನ್ ಕಾರ್ಡು ಆ್ಯಂಡ್ SSLC ಮಾರ್ಕ್ಸ್ ಕಾರ್ಡು, ಈ PUC ಎಲ್ಲನೂ ಕೂಡ ಸೇಮ್ ನೇಮ್, ಸೇಮ್ ಡೇಟ್ ಆಫ್ ಬರ್ತ್, ಏನು ಕೂಡ ಚೇಂಜಸ್ ಇರಬಾರ್ದು. ಏನಾದರೂ ಚೇಂಜಸ್ ಇತ್ತಾ ನೀವು ಅಪ್ಲೈ ಮಾಡಿದರೂ ಬೇಗ ಅಪ್ರೂವಲ್ ಆಗಲ್ಲ, ಸಮಸ್ಯೆ ಇರ್ತದೆ. ಓಕೆ, ಸೊ ಆಧಾರ್ ಕಾರ್ಡು, ಪಾನ್ ಕಾರ್ಡು, SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡು ಒಂದೇ ಒಂದು ಲೆಟರ್ ಹಂಗಿದ್ರು ಕೂಡ ನಿಮ್ಗೆ ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಸೊ ಮತ್ತು ಮ್ಯಾನ್ಯಲ್ ಆಗೆಲ್ಲ ಮಾಡಬೇಕು, ಅದೆಲ್ಲ ಕೆಲವೊಂದಿಷ್ಟು ಭಾಳ ಸಮಸ್ಯೆ ಇರ್ತದೆ. ಆ್ಯಂಡ್ ನಿಮ್ದೆಲ್ಲನೂ ಕೂಡ ಮಾರ್ಕ್ಸ್ ಕಾರ್ಡ್ ಬರೋದು ಡಿಲೇ ಆಗುತ್ತೆ, ಆಮೇಲೆ ತುಂಬ ಡಿಲೇ ಲೇಟ್ ಆಗುತ್ತೆ. ಸೊ ಆದಷ್ಟು ಇವಾಗಲೇ ಫ್ರೀ ಇರ್ತೀರ, ಯಾರ್ದೆಲ್ಲ ಕರೆಕ್ಟ್ ಇಲ್ಲ ಅದನ್ನು ಕರೆಕ್ಟ್ ಮಾಡ್ಕೋರಿ ಇವಾಗಲೇ. ಸೊ ನೆಕ್ಸ್ಟ್ ಸ್ಟೆಪ್ ಬರೀ ನೇಮ್ ಒಂದೇ ನಡೆಯೋದಿಲ್ಲ, ಅದ್ರ ಜೊತೆ ಡೇಟ್ ಆಫ್ ಬರ್ತ್ ಕೂಡ ಹೇಳಿದೆ. ಇನ್ನೊಂದು ಥಿಂಗ್ಸ್ ಫೋಟೋ. ಸೊ ಎಷ್ಟೋ ಹುಡುಗರದು ಈ ವರ್ಷ ಬೇಕಾದ್ರೆ ನಿಮ್ಮ ಔಟ್ಪುಟ್ ನಿಮ್ಮ ಸೀನಿಯರ್ ಬ್ಯಾಚ್ ಕೇಳಿ 2025 ಡಿಸೆಂಬರ್ಲಿ ಎಕ್ಸಾಮ್ ಬರೆದವರು. ಓಕೆ, ಮಾರ್ಚಲ್ಲಿ ರಿಸಲ್ಟ್ ಪಡ್ಕೊಂಡಿದ್ದಾರೆ. ಮಾರ್ಚ್ ಮುಗೀತು, ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳಾಯಿತು. ಆಗಸ್ಟ್ ಕೂಡ ಬರುತ್ತೆ, ಇನ್ನೂ ಸ್ವಲ್ಪ ದಿನ ಬಿಟ್ಟರೆ. ಸೊ ಆಗಸ್ಟ್ ಕೂಡ ಹೋಗುತ್ತೆ, ಅಂದರೆ 4-5 ತಿಂಗಳಾದರೂ ಕೂಡ ಇನ್ನೂ ಕೂಡ KNC ಅಪ್ರೂವಲ್ ಆಗಿಲ್ಲ ಎಷ್ಟೋ ಹುಡುಗರದು. ಅಂದರೆ ನಿಮ್ಮ ಈ ಆ್ಯನ್ಯುವಲ್ ಬ್ಯಾಚ್ ಅವ್ರು BS ನರ್ಸಿಂಗ್ ಸ್ಟೂಡೆಂಟ್ ಇರ್ಬೋದು, ನಿಮ್ಮ JNMದಲ್ಲಿ ಯಾರಾದ್ರೂ ನಿಮ್ಮ ಇಯರ್ ಬ್ಯಾಚು ಎಲ್ಲರೂ ಕೂಡ ಕೇಳ್ಕೊಳ್ಳಿ. ಯಾಕೆ ಆಗಿಲ್ಲ ಅಂತಂದರೆ ಚೈಲ್ಡ್ ಫೋಟೋ ಅಂತಂದು. ಚೈಲ್ಡ್ ಫೋಟೋನ ಅಂತಲ್ಲ, ನೀವು ಈಗ 4th ಇಯರು ಮುಗಿಸ್ಕೊಂಡಿದ್ದೀರಾ, ನೀವೇನಾದರೂ ಫಸ್ಟ್ ಇಯರ್ BS ನರ್ಸಿಂಗ್ ಇದ್ದಾಗ ಅಥವಾ ಸೆಕೆಂಡ್ PUC ಇದ್ದಾಗ ಏನು ಮಾಡಿದ್ರಿ, ಫೋಟೋ ಆಧಾರ್ ಕಾರ್ಡ್ ಹಾಕ್ಕೊಂಡಿರ್ತೀರ.
ಸೊ ಅಂಥ ಹುಡುಗರಿಗೆ ನೀವು ಅಪ್ಲೈ ಮಾಡಿರೋ ಸಹಿತ ಅದು ಮೆಸೇಜ್ ಕಳಿಸ್ತಾರೆ. ಅದು ಯಾವಾಗ ಕಳಿಸ್ತಾರೆ, ಲೇಟಾಗಿ ಕಳಿಸ್ತಾರೆ. ಈ ಥರ ಚೇಟ್ ಪುಟ ನಾವು ಅಕ್ಸೆಪ್ಟ್ ಮಾಡಲ್ಲ. ಸೊ ನೀವು ಪ್ಲೀಸ್ ಆದಷ್ಟು ಬೇಗನೆ ನಿಮ್ಮ ಫೋಟೋ ಚೇಂಜ್ ಮಾಡಿ ಅಂತಂದು ಅವಾಗ ಓಡಾಡೋ ಬದಲು ಇವಾಗಲೇ ನಿಮ್ಗೆ ಏನಪ್ಪ ಅಂದರೆ ಆಧಾರ್ ಕಾರ್ಡಲ್ಲಿ ಎಲ್ಲದೂ ಕಡೆ ಎಲ್ಲ ಹೇಳ್ತಿರೋದು ಮಾಡೋಕ್ಕೆ ಆಧಾರ್ ಕಾರ್ಡಲ್ಲಿ ಆಯಿತಾ, ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥದ್ದು ಫೋಟೋ ಚೇಂಜ್ ಮಾಡಿಸಿ. ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥದ್ದು ಫೋಟೋನೇ ನಿಮ್ಮ KNC ಯಲ್ಲಿ ಬರ್ತದೆ. ತಲೆಯಲ್ಲಿ ಇರಲಿ. ಎಷ್ಟು ಹುಡುಗರು ಆಮೇಲೆ ನಾನು KNC ಫೋಟೋ ಚೇಂಜ್ ಮಾಡಿಸ್ಲಿಕ್ಕೆ ಹೋಗ್ತೀನಿ ಹಂಗೆ ಹೆಂಗೆ ಅಂತಂದರೆ ಬರೋಲ್ಲ. ಆಧಾರ್ ಕಾರ್ಡ್ ಏನಿರ್ತದೋ ಅದೇ ಫೋಟೋನೇ KNC ಸರ್ಟಿಫಿಕೇಟಲ್ಲೂ ಕೂಡ ಬರ್ತದೆ. ಸೊ ಕಂಪ್ಲೀಟಾಗಿ ಆನ್ಲೈನ್ ಇದೆಯಾ ಅಥವಾ ಆಫ್ಲೈನ್ ಇದೆಯಾ ಅಂತಂದು ಕೆಲವೊಬ್ರು ಕೇಳ್ತಾ ಇದ್ರಿ. ನೋಡಿ, ಕಂಪ್ಲೀಟಾಗಿ ನಮ್ಮ ಈ ಸದ್ಯಕ್ಕೆ ಆನ್ಲೈನೇ ಇದೆ, ಆಫ್ಲೈನ್ ಇಲ್ಲ ಆಯಿತಾ. ಸೊ ಆಫ್ಲೈನ್ ಇದೆಯಾ ಅಂತ ಕೇಳಿದ್ರೆ ಖಂಡಿತವೂ ಕೂಡ ಇಲ್ಲ ಅಂತಲೂ ಕೂಡ ಹೇಳಕ್ಕೆ ಬರಲ್ಲ. ಬಟ್ ಆನ್ಲೈನೇ ಇದೆ ಸದ್ಯಕ್ಕೆ. ಆಲ್ಮೋಸ್ಟ್ 90% ಆನ್ಲೈನೇ. ಹೆಂಗೆ ಅಪ್ಲೈ ಮಾಡೋದು ಮಾತ್ರ ಆನ್ಲೈನು, ಅರ್ಥ ಆಯ್ತಾ. ಅಪ್ಲೈ ಮಾಡೋದು ನಮ್ಮ ಕರ್ನಾಟಕ ಸ್ಟೂಡೆಂಟು ಆನ್ಲೈನ್. ಬಟ್ ಕೆಲವೊಂದಿಷ್ಟು ಸ್ಟೇಟ್ ಇದ್ದಾವೆ, ಲೈಕ್ ಎಕ್ಸಾಂಪಲ್ ಬಿಹಾರ್ ಹೇಳ್ತಿದ್ದೀನಿ, ಬಿಹಾರ್ ಆ್ಯಂಡ್ ತೆಲಂಗಾಣ, ಓಕೆ, ಆ್ಯಂಡ್ ಇನ್ನೂ ಒಂದೆರಡು ಇದ್ದಾವೆ, ನನಗೆ ಬರ್ತಾಯಿಲ್ಲ. ಓಕೆ, ಅಂಥ ಒಂದು ಸ್ಟೂಡೆಂಟು ಡಿಜಿಲಾಕರಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ. ಆ ಒಂದು ಸ್ಟೇಟ್ ಬೋರ್ಡ್ ಅವರು ಏನಂದರೆ SSLCನೋ ಅಥವಾ PUC ಯಾವುದಾದ್ರೂ ಒಂದು ಬೋರ್ಡ್ ಏನು ಮಾಡಿರ್ತಾರೆ ಅಂತಂದರೆ ಡಿಜಿಲಾಕರಲ್ಲಿ ಆ್ಯಡೇ ಮಾಡಿಲ್ಲ. ಸೊ ಹಂಗಾಗಿ ಏನಾಗಿರ್ತದೆ ಅಂತಂದರೆ ಈಗ ನಾವು KNC ಅಪ್ಲೈ ಮಾಡ್ತೀವಿ ಅಂತಂದರೆ ಇವು 4 ಡಾಕ್ಯುಮೆಂಟ್ಸ್ ಹೇಳಿದೆ ನಾನು. SSLC, PUC, ಆಧಾರ್ ಮತ್ತು ಪಾನ್ ಕಾರ್ಡ್ ಹೇಳಿದೆ. ಅದ್ರ ಜೊತೆಗೆ PDC ಒಂದು ಅಪ್ಲೈ ಮಾಡಿರ್ತೀರಿ, ಆ PDC ಒಂದು ಸರ್ಟಿಫಿಕೇಟು, ಆ 5 ಡಾಕ್ಯುಮೆಂಟ್ಸು. ಓಕೆ, 5 ಡಾಕ್ಯುಮೆಂಟ್ಸ್ ಏನಿದಾವೆ ಅಂತಂದರೆ ನಿಮ್ಮದು ಎಲ್ಲಿ ಅಂತಂದರೆ ನೋಡಿ, PDC ಅಂತೂ ನಿಮ್ಮ KNC ಆ್ಯಪ್ ಒಳಗೆ ವ್ಯೂ ಹೋಗುತ್ತೆ. ಓಕೆ, SSLC, PUC ಆ್ಯಂಡ್ ಆಧಾರ್, ಪಾನ್ ಕಾರ್ಡ್ ಇವು 4 ಏನಿದ್ದಾವೆ ಡಿಜಿಲಾಕರಲ್ಲಿ ಫಸ್ಟ್ ಡೌನ್ಲೋಡ್ ಮಾಡಬೇಕು. 2 ಆ್ಯಪ್ ಬೇಕು ನಮಗೆ. ಓಕೆ, ಅಪ್ಲೈ ಮಾಡ್ತೀರಾ ಅಂತಂದರೆ ಡಿಜಿಲಾಕರ್ ಬೇಕು ಆ್ಯಂಡ್ ಅದ್ರ ಜೊತೆಗೆ KSNC ಎರಡೂ ಕೂಡ ಆ್ಯಪ್ ಬೇಕು. ನಾನು ಅಪ್ಲೈ ಮಾಡೋದು ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ. ಬಟ್ ರೆಡಿ ಇರೋದು ಕೇಳ್ತಾ ಇದ್ದೀನಿ. ಡಿಜಿಲಾಕರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಡೌನ್ ಮಾಡ್ಕೋಬೇಕು. ಹೆಂಗೆ ಬೇಕಂಗೆ ಮಾಡೋಕೆ ಹೋಗಿ, ಹೆಂಗೆ ಬೇಕಂಗೆ ಲಾಗಿಗೆ ಕೂಡ ಬರಲಿಕ್ಕೆ ಹೋಗಿ ಏನು ಕೂಡ ಮಾಡಿಬಿಡಿ. ಇವಾಗ ಸದ್ಯಕ್ಕೆ ಅಷ್ಟೇ ಇನ್ಫಾರ್ಮೇಷನ್ ಗೊತ್ತಿರಲಿ. ಈ ಡಿಜಿಲಾಕರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಆಗಬೇಕು. ಆ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಆಗಿರುತ್ತೆ. ಇದು ಗೌರ್ನಮೆಂಟ್ ಆಯಿತಾ. ಡಿಜಿಲಾಕರ್ ಆ್ಯಪ್ ಅನ್ನೋದು ಗೌರ್ನಮೆಂಟ್ದು, ಅಫಿಷಿಯಲ್ ಆಗಿ ಗೌರ್ನಮೆಂಟ್ದು. ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ KNCಗೆ ಏನಂತಂದರೆ KNCಗೆ ಫೆಚ್ ಮಾಡಬೇಕು. ಯಾವಾಗ ಅಪ್ಲೈ ಮಾಡುವಾಗ ನಮ್ಮ KSNC ಆ್ಯಪ್ ಅಂತ ಇದೆ. ಓಕೆ, ಇವಾಗಲೇ ಡೌನ್ ಮಾಡ್ಕೊಂಡ್ರೆ ನೀವು ಏನು ಕೂಡ ಡೌನ್ ಮಾಡ್ಕೋಬೇಡಿ. ಆದಷ್ಟು ನಾಟ್ ಡೌನ್ಲೋಡ್. ಓಕೆ, ಡೌನ್ಲೋಡ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಡೌನ್ಲೋಡ್ ಮಾಡಿಕೊಂಡು ಹೆಂಗೆಂಗು ರಿಜಿಸ್ಟ್ರೇಷನ್ ಆಗೋದು ಅಥವಾ ಏನು ಬೇಕಾದ ಲಾಗಿನ್ ಪಾಸ್ವರ್ಡು ಅದು ಗೊತ್ತಿಲ್ಲ, ಲಿಮಿಟೆಡ್ ಟೈಮ್ ಮುಗಿದು ಅದೆಲ್ಲ ಬೇಡ ಆಯಿತಾ. ಇವಾಗ ಏನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ನಿಮ್ಗೆ ಹೇಳ್ತೀನಿ, ಇದು ಲಾಸ್ಟ್ ಡೇಟ್ ಇರುತ್ತೆ ಹಂಗೆ ಹಿಂಗೆ ಅಂತ ಏನು ಇರಲ್ಲ. ಎನಿ ಟೈಮ್ ಓಪನ್ ಇರ್ತದೆ, ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು. ಓಕೆ, ಅವಾಗ ಸೀಸನ್ ಇವಾಗ ಓಪನ್ ಆಯಿತು ಅವಾಗ ಓಪನ್ ಆಯ್ತು ಅಂತೇನಿಲ್ಲ. ನಿಮ್ದೆಲ್ಲನೂ ಕೂಡ ಕಂಪ್ಲೀಟ್ ಆಗಿತ್ತಾ ಕೋರ್ಸು, ನೀವು KNC ಅಪ್ಲೈ ಮಾಡಿರಿ. ಯಾಕಂದರೆ ನೀವು ಒಬ್ಬರೇ BS ನರ್ಸಿಂಗ್, GNM ಅಷ್ಟೇ ಅಲ್ಲ, ಪೋಸ್ಟ್ ಬೇಸಿಕ್ ನರ್ಸಿಂಗ್ ಇರ್ತಾರೆ, MSc ದವ್ರು ಇರ್ತಾರೆ, ಅವ್ರು ರಿನವಲ್ ಇರ್ತವೆ. ಅವರೆಲ್ಲರೂ ಕೂಡ ಸ್ಪೆಸಿಫಿಕ್ ಟೈಮ್ ಅಂದ್ಕೊಂಡು ಕೊಟ್ಟರೆ ನಡೆಯಲ್ಲ, ವರ್ಷ ಪೂರ್ತಿ ಇರ್ತದೆ. KSNC ಅನ್ನೋದು ಹೇಳಿದೆ ನೋಡಿ, KSNC ಅನ್ನೋದು ಇವಾಗ ಕಂಪ್ಲೀಟಾಗಿ ಪ್ರೊಸೆಸ್ ಮಾಡ್ತಿರೋದು ನಮ್ಮದು ನರ್ಸಿಂಗ್ ರಿಜಿಸ್ಟ್ರೇಷನ್ ಆಯಿತಾ. ಸೊ ಇದನ್ನ ಯಾಕೆ ಮುಂಚೆ ಹೇಳ್ತಾ ಇದ್ದೇನೆ ಅಂತಂದರೆ, ಹುಡುಗರು ಸಡನ್ನಾಗಿ KNC ಇದೆ, ಸೊ ಡೋ ಮಾಡಿಬಿಡೋಣ, ಏನೇನು ಮಾಡಿಬಿಡೋಣ, ಆಮೇಲೆ ಸಮಸ್ಯೆ ಪಡ್ಕೊಳ್ಳೋರು ನೀವೇ. ನಾನು ನಿಮಗೆ ಕಂಪ್ಲೀಟಾಗಿ ಪ್ರೊಸೆಸ್ ಮಾಡಿಕೊಡ್ತೀನಿ, ವರಿ ಮಾಡ್ಕೊಬಿಡಿ. ನಾನು ಹೇಳ್ತಕ್ಕಂಥ ಮಾಡಿಬಿಡಿ. ನೀವು ಯಾರಿಗೆ ದುಡ್ಡು ಕೊಡೋದು ಬೇಡ, ಯಾವ ಏಜೆಂಟು ಬೇಡ, ಆರಾಮ್ಸೆ ಬೇಗನೆ ಅಪ್ರೂವಲ್ ಆಗಿಬಿಡ್ತದೆ. ಓಕೆ, ಸರಿ. ಇವಾಗ ಹೇಳ್ತಕ್ಕಂಥ ಪ್ರೊಸೆಸ್ ಈಗ ಅರ್ಥ ಆಯಿತು ಅನ್ಕೊತೀನಿ. ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದು. ಓಕೆ, ಯಾವುದ್ಯಾವ್ದೆಲ್ಲ ಅಂತ ಗೊತ್ತಾಯಿತು. ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ನೀಟಾಗಿರ್ಬೇಕಂತ ಕೂಡ ಗೊತ್ತಾಯಿದೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಆ್ಯಂಡ್ SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡನ್ನು ಇನ್ನು ನಮ್ಮ KSNC ಆ್ಯಪ್ ಅಂತ ಹೇಳಿದೆ, KSNC ಆ್ಯಪಲ್ಲಿ ಅಪ್ಲೈ ಮಾಡೋದಿರ್ತದೆ. ಆ್ಯಂಡ್ ಬಿಟ್ಟರೆ ನಿಮ್ಮದು ವೆಬ್ಸೈಟು ಕೂಡ ಇದೆ ಆಯಿತಾ. KNC ವೆಬ್ಸೈಟು ಕೂಡ ಇದೆ. ವೆಬ್ಸೈಟಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಇನ್ ಕೇಸ್ KSNC ಆ್ಯಪ್ ಏನಾದರೂ ವರ್ಕ್ ಮಾಡೋದು ನಿಲ್ಲಿಸಿದ್ರೆ ಮಾತ್ರ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈಗ KSNCದಲ್ಲೇ ನೀವೇನು ಮಾಡಿ ಆದಷ್ಟು ಅಪ್ಲೈ ಮಾಡೋದು. ಇವಾಗ ಏನು ಅಪ್ಲೈ ಮಾಡೋದು ಬೇಡ ಆಯಿತಾ, 8th ಸೆಮಿಸ್ಟರ್ ಮುಗಿಲಿ. ಓಕೆ, ಸೊ ಇವಾಗ ಹೇಳಿದೆ ನಾನು ಅವ್ನು ಅಷ್ಟು ಡಾಕ್ಯುಮೆಂಟ್ನ ನಮಗೆ ಸ್ಟೆಪ್ 1, ಓಕೆ, ಸ್ಟೆಪ್ 2 ಅಂತ ಇರುತ್ತೆ. ಓಕೆ, ಸ್ಟೆಪ್ 1 ಸ್ಟೆಪ್ 2 ಅಂತ ನಮ್ಮದು KSNCಲಿ ಅಪ್ಲೈ ಮಾಡುವಾಗಿರ್ತದೆ. ಅಲ್ಲಿ ಓನ್ಲಿ ಏನಂತಂದರೆ ನಿಮ್ಮದು KYC ಇರ್ತದೆ. KYC ಅಂದರೆ ಆಧಾರ್ KYC ಇರ್ತದೆ. ಸೊ ಇನ್ನೊಂದು ವಿಚಾರ ನಿಮ್ಗೆ ಇವಾಗ ಗೊತ್ತಾಯ್ತು ಅನ್ಕೊತೀನಿ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ನಿಮ್ಮದೇ ಲಿಂಕ್ ಮಾಡಿಸ್ಕೊಳ್ಳೋಕೆ ಬೆಟರ್ ಟ್ರೈ ಮಾಡಿ. ಸೊ ಹಂಗಿದ್ರೆ ಮಾತ್ರ ಏನಂತಂದರೆ ನಿಮಗೆ ಕಂಪ್ಲೀಟಾಗಿ KYC ಇದು ನಿಮ್ಗೆ ಕೂಡ ಈಸಿಯೆಸ್ಟ್ ಆಗ್ತದೆ, ಈಸಿಯಾಗ್ತದೆ. ಆ್ಯಂಡ್ 3rd ಸ್ಟೆಪ್ ಒಳಗಡೆ ನೆನ್ಪಿಟ್ಕೋರಿ, 3rd ಸ್ಟೆಪ್ಪು ನಿಮ್ದು ಏನಿರ್ತದೆ ಅಂತಂದರೆ ನಿಮ್ಮದು ಬಯೋಡಾಟಾ ಇರ್ತದೆ. ಕಂಪ್ಲೀಟಾಗಿ ವರಿ ಮಾಡ್ಕೊಬಿಡಿ. ನಿಮ್ಮ ಬಯೋಡಾಟಾ ಏನೂ ಕೂಡ ರಾಂಗ್ ಇರಲ್ಲ, ಎಲ್ಲ ಕರೆಕ್ಟ್ ಇರ್ತದೆ. ಓಕೆ, ಆ್ಯಂಡ್ 4th ಸ್ಟೆಪ್ ಬರ್ತತೆ. ಅದರಲ್ಲಿ ನಿಮ್ಮದು ಇಂಪಾರ್ಟೆಂಟು ನಿಮ್ಮ ಅಡ್ರೆಸ್ ಹಾಕೋದಿರ್ತದೆ. ಆಧಾರ್ ಕಾರ್ಡಲ್ಲಿ ನಿಮ್ಮ ಅಡ್ರೆಸ್ಗೆ, ಅದು ಆ್ಯಕ್ಚುಲಿ ನಿಮ್ಮ ಹಾರ್ಡ್ ಕಾಪಿ ಅನ್ನೋದು ಏನಿರ್ತದೆ ಅಂತಂದರೆ, ಹಾರ್ಡ್ ಕಾಪಿ ನಿಮ್ಮ ಯಾವ ಒಂದು ಪೋಸ್ಟಿಗೆ ಬರುತ್ತೆ ಅನ್ನೋದು ಮೆನ್ಷನ್ ಮಾಡೋದಿರ್ತದೆ. ನಮ್ಮ KSNCಯಲ್ಲಿ ಒಂದು ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು KYC, 3rd ಸ್ಟೆಪ್ ಬಯೋಡಾಟಾ ನಿಮ್ಮದು ಇರ್ತದೆ, ಪರ್ಸನಲ್ ಡೀಟೇಲ್ಸು.
ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಫೋರ್ತ್ ಸ್ಟೆಪ್ಪು ನಿಮ್ದೆಲ್ಲನೂ ಕೂಡ ಕಂಪ್ಲೀಟಾಗಿ ಪೋಸ್ಟ್ ಡೀಟೇಲ್ಸ್ ಆಗ್ತಿದ್ರ, ಸೊ ಅದನ್ನು ಕೂಡ ಸಮಸ್ಯೆ ಇಲ್ಲ. ಆ್ಯಂಡ್ ಫಿಫ್ತ್ ಸ್ಟೆಪ್ಪಲ್ಲಿ ನಿಮ್ದು ಪಿ ಡಿ ಸಿ ಅಂತ ಹೇಳಿದೆ. ಪಿ ಡಿ ಸಿ ನಾನು ಅದನ್ನೇ ಹೇಳೋದು, ಯಾರೆಲ್ಲ ಇಮ್ಮಿಡಿಯೇಟ್ ರಿಸಲ್ಟ್ ಬಂದು ನೆಕ್ಸ್ಟ್ ಡೇನೇ ಪಿ ಡಿ ಸಿ ಅಪ್ಲೈ ಮಾಡ್ತಾರೋ ಪಿ ಡಿ ಸಿ ಯು ಆಗುತ್ತೆ KSNCಲಿ. ಸೊ ಬಿಫೋರ್ ಇದನ್ನೆಲ್ಲನೂ ಕೂಡ ರೆಡಿ ಇಟ್ಕೊಂಡ್ರೆ ನಿಮ್ದು KNC ಅಪ್ರೂವಲ್ ಆಗುತ್ತೆ ಅಂತ ಅಂದಿದ್ದೆ ಇದಕ್ಕೆ. ಓಕೆ, ನೆಕ್ಸ್ಟ್ ಪೇಮೆಂಟ್ ಮಾಡೋಂಗಿರ್ತದೆ. ಪೇಮೆಂಟ್ ಮಾಡುವಾಗಲೂ ಕೂಡ ನೋಡಿ, ನಿಮ್ಗೆ ಇನ್ನೂ ಕೂಡ ಫಸ್ಟ್ ಟೈಮು ಪೇಮೆಂಟ್ ಮಾಡುವಾಗ ನಿಮಗೆ ಭಾಳಷ್ಟು ತೋರಿಸುತ್ತೆ ಅದು. ಓಕೆ, ಅಂದರೆ ರಿಜಿಸ್ಟ್ರೇಷನ್ ಮಾಡುವಾಗ ಭಾಳಷ್ಟು ತೋರಿಸುತ್ತೆ. ನೀವು ಅದರಲ್ಲಿ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಮಾತ್ರ ಕ್ಲಿಕ್ ಮಾಡ್ಕೋಬೇಕು, ಅದನ್ನ ಬಿಟ್ಟು ಯಾವುದಾದ್ರು ಕ್ಲಿಕ್ ಮಾಡ್ಕೊಳ್ಳೋಂಗಿಲ್ಲ. ಪೇಮೆಂಟ್ ಮಾಡಿದ್ಮೇಲೆ ಕೂಡ ಸಡನ್ನಾಗಿ ಬ್ಯಾಕು ಬರುವಾಗಿಲ್ಲ, ಅದನ್ನೆಲ್ಲ ಕೂಡ ಆನ್ಲೈನ್ ಪ್ರೊಸೆಸ್ ಎಲ್ಲನೂ ಕೂಡ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು. ಓಕೆ, ಸೊ ಈ ಸದ್ಯಕ್ಕೆ ನೀವು ಬರ್ತೀರಂದರೆ 1000 ಎಷ್ಟಂತಂದರೆ 11 ರೂಪಾಯಿ ಇಟ್ಟವ್ರೆ. ಓಕೆ, ನೆಕ್ಸ್ಟ್ ಏನಾದರೂ ಇನ್ಕ್ರೀಸ್ ಮಾಡ್ಬೋದು ಗೊತ್ತಿಲ್ಲ, ಬಟ್ ಈ ಸದ್ಯಕ್ಕಂದ್ರೆ 1011 ರೂಪಾಯಿನೇ ಇರುತ್ತೆ. ಓಕೆ, ಇದೇನು ಕೂಡ ಇನ್ಕ್ರೀಸ್ ಆಗಲ್ಲ, ವರಿ ಮಾಡ್ಕೊಬೇಡಿ, ಆಗಲ್ಲ, ಇಷ್ಟೇ ಇರುತ್ತೆ ಆಲ್ಮೋಸ್ಟ್. ಓಕೆ, ನೆಕ್ಸ್ಟು ನಿಮ್ಮದು ಸ್ಟೇಟಸ್ಸು 7th ಆ್ಯಂಡ್ 8th ಸ್ಟೆಪ್ ಅಂತ ಏನು ಕರಿತೀವಿ, ನಿಮ್ದು ಎಲ್ಲನೂ ಕೂಡ ಸ್ಟೇಟಸ್ ಇರ್ತದೆ. ಆ್ಯಂಡ್ ನೋಟಿಫಿಕೇಶನ್ ಕೂಡ ಕೊಟ್ಟಿರ್ತಾರೆ, ನೀವು ಏನೇನೆಲ್ಲ ಮಾಡಬೇಕು. ನೋಟಿಫಿಕೇಷನಲ್ಲಿ ನಿಮ್ಗೆ ಏನಾದರೂ ಹಿಂಗೆ ಫಾರ್ ಎಕ್ಸಾಂಪಲ್ ಪ್ರೊಸೆಸಿಂಗ್ ಏನಾದರೂ ವೆರಿಫಿಕೇಷನ್ KYC ಕರೆಕ್ಟಾಗಿ ಮಾಡಿಲ್ವೋ, ಅಥವಾ PDC ಇಲ್ಲೋ, ಅಥವಾ ಪೇಮೆಂಟ್ ಆಗಿಲ್ವೋ, ಅದನ್ನೆಲ್ಲನೂ ಕೂಡ ತೋರಿಸ್ತಾ ಇರ್ತದೆ. ನೋಟಿಫಿಕೇಷನ್ ನೋಡ್ಕೋಬೋದು. ಆ್ಯಂಡ್ ಅದರ ಜೊತೆಗೆ ಏನಂತಂದರೆ ಕೆಲವೊಂದು ಟೈಮ್ ಏನಂತಂದರೆ ಈಗ ಆ್ಯಪ್ ಏನಾಗಿದೆ ಸಿಕ್ಕಾಪಟ್ಟೆ ಸರ್ವರ್ ಅವಾಗ ಹೋಗ್ತಾ ಇರ್ತದೆ, ರೀಪ್ಲೇಸ್ ಮಾಡಿದ್ರು ಕೂಡ ಬರ್ತಾ ಇರಲ್ಲ, ಲಾಗೌಟ್ ಆಗಬೇಕು, ಲಾಗಿನ್ ಆಗ್ತಾ ಇರಬೇಕು, ವೆಬ್ಸೈಟ್ ನೋಡ್ತಾ ಇರಬೇಕು ಏನಾದರೂ ನಿಮ್ದಾಗಿದೆ ಅಂತಂದು. ಸೊ ಕಂಪ್ಲೀಟಾಗಿ ಪ್ರೊಸೆಸ್ ಹೇಳ್ತೀನಿ. ಮೊದಲು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಡ್ರಿ. ಡಾಕ್ಯುಮೆಂಟ್ ಯಾವ ರೀತಿ ಇರಬೇಕಂತಲೂ ಕೂಡ ಹೇಳ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಆ್ಯಂಡ್ ಪಾನ್ ಕಾರ್ಡ್, SSLC PUC ಮಾರ್ಕ್ಸ್ ಕಾರ್ಡು, ನೇಮು, ಒಂದೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ, ತಲೆಯಲ್ಲಿ ಇಟ್ಕೊಂಡಿರಿ. ಆ್ಯಂಡ್ ಅದೇ ರೀತಿ ಅದೇ PDC ಎಷ್ಟು ನೀವು ಡಿಲೇ ಮಾಡಿ ಅಪ್ಲೈ ಮಾಡ್ತೀರೋ ಅಷ್ಟು ಡಿಲೇ ಆಗುತ್ತೆ ನಿಮ್ಮದು KNC. ಆದಷ್ಟು ಬೇಗ ಅಪ್ಲೈ ಮಾಡಿ ಟ್ರೈ ಮಾಡಿ. ಯಾಕಂದರೆ ಸ್ಟಾರ್ಟಿಂಗ್ ಬೇಗ ಅಪ್ಲೈ ಮಾಡಿದವ್ರಿಗೆ ಸೊ ಏನಂತಾರಲ್ಲ, ಫಸ್ಟ್ ಅಪ್ಲೈ ಯಾರು ಮಾಡ್ತಾರೋ ಫಸ್ಟ್ KNC ಬರುತ್ತೆ, ಲಾಸ್ಟ್ ಅಪ್ಲೈ ಮಾಡಿದವ್ರಿಗೆ ಲೇಟ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಮಾರ್ಚಲ್ಲಿ ರಿಸಲ್ಟ್ ತೊಗೊಂಡು ಮಾರ್ಚಲ್ಲಿ ಅಪ್ಲೈ ಮಾಡಿದವ್ರಿಗೆ ವಿತಿನ್ 1 ಮಂತಲ್ಲೇ ಬಂದೈತೆ. ಬಟ್ ಏಪ್ರಿಲ್ ಅಪ್ಲೈ ಮಾಡಿದವ್ರಿಗೆ, ಮೇ ಅಪ್ಲೈ ಮಾಡಿದವ್ರಿಗೆ, ಜುಲೈ ಮುಗಿತಾ ಬಂತು, ಏನೋ ಕೂಡ KNC ಎಷ್ಟೋ ಜನಕ್ಕೆ ಬರ್ತಾ ಇಲ್ಲ. ಓಕೆ, ಸೊ ಬೇಕಾದ್ರೆ ನಿಮ್ಮ ಸೀನಿಯರ್ನ ಕೇಳಿ ಎಷ್ಟೋ ಜನ ಎಷ್ಟು ಲೇಟಾಗಿ ಬಂದಿದೆ ಅಂತ ಹೇಳ್ತಾರೆ. ಕೆಲವೊಬ್ರು ಇನ್ನೂ ಕೂಡ ಬಂದೇ ಇಲ್ಲ ಅಂತಾರೆ KNC, ಹಂಗೂ ಕೂಡ ಇದೆ ಸಿಚುವೇಶನು. ಸೊ ನೋಡ್ಕೊಳ್ಳಿ, ಈ KNC ಭಾಳ ಇಂಪಾರ್ಟೆಂಟ್ ನಿಮಗೆ. ಪ್ರತಿಯೊಂದು ಕೂಡ ಎಕ್ಸಾಮ್ಸ್ಗೆ ಆಯಿತು, ಆ್ಯಂಡ್ ಎಲ್ಲಾದರೂ ಜಾಬ್ ಮಾಡ್ತೀರಂದ್ರೂ ಕೂಡ ಇಂಪಾರ್ಟೆಂಟ್. ಸುಮ್ಮನೆ ಇಂಟರ್ನ್ಶಿಪ್ ಒಳಗೆ ಖಾಲಿ ಕೂರ್ಲಿಕ್ಕೆ ಹೋಗ್ಬಿಟ್ರೆ ಆದಷ್ಟು ಈಗ ಏನಾದರೂ ಒಂದು ನರ್ಸಿಂಗ್ ರಿಲೇಟೆಡ್, ಓಕೆ, ನೀವು 4 to 5 months ಮಿನಿಮಮ್ ಅದ್ರ ಇರ್ತದೆ. ಸೊ ಏನಾದರೂ ಮಾಡಿರಿ. ಓಕೆ, ನಿಮ್ಗೆ ಏನಾದರೂ ಸಜೆಷನ್ ಬೇಕಾದ್ರೆ ಕಮೆಂಟಲ್ಲಿ ಹಾಕಿ. 4 to 5 months ನಿಮ್ಗೆ ಏನೇನೆಲ್ಲ ಬೇಕು ನಾನೆಲ್ಲ ಹೇಳ್ತೀನಿ ಅಂತೆ. ಓಕೆ, ಸರಿ, ಸಾಧ್ಯದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ನರ್ಸಿಂಗಲ್ಲಿ ಕನ್ನಡ ಭಾಗದಲ್ಲಿ ಯಾರು ಹೇಳೋರಿಲ್ಲ ಅಂತ ಮಾಡ್ತಾ ಇರೋದು. ಥ್ಯಾಂಕ್ ಯು.